ನನ್ನ ಹೆಸರು ಕಾವ್ಯ. ಮದುವೆಯಾಗಿ 2 ವರ್ಷ ಆಯ್ತು ಅಷ್ಟೇ. ಬೆಂಗಳೂರಲ್ಲಿ ಒಂದು ಸಣ್ಣ ಡಿಟಿಪಿ ಸೆಂಟರ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲಿಗೆ ಬರ್ತಿದ್ದ ಸಂತೋಷ್ ನನ್ನ ನೋಡಿ ಇಷ್ಟಪಟ್ಟು ಮನೆಯಲ್ಲಿ ಮದುವೆ ಮಾತಾಡಿದ್ರು. ಅವರ ಅಮ್ಮನಿಗೆ ಮೊದಲಿಗೆ ನಾನಂದ್ರೆ ಅಷ್ಟಕ್ಕಷ್ಟೇ ಇತ್ತು. ಆದ್ರೆ ಮಗನ ಹಠಕ್ಕೆ ಬಿದ್ದು ಆಮೇಲೆ ಒಪ್ಕೊಂಡ್ರು. ನಮ್ಮದು ತುಮಕೂರು ಹತ್ತಿರದ ಒಂದು ಸಣ್ಣ ಹಳ್ಳಿ. ನನ್ನ ಹೆತ್ತವರಿಗೆ ಈ ಸಂಬಂಧ ಅಂದ್ರೆ ಒಂಥರ ಲಾಟರಿ ಹೊಡೆದ ಹಾಗೆ ಆಗಿತ್ತು. ಯಾಕಂದ್ರೆ ನನ್ನ ಗಂಡ ದುಬೈನಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾರೆ. ಕೈತುಂಬಾ ಸಂಪಾದನೆ ಜೊತೆಗೆ ಊರಲ್ಲೂ ಒಳ್ಳೆ ಆಸ್ತಿಪಾಸ್ತಿ ಇದೆ. ಮಾವನಿಗೆ ಗವರ್ನಮೆಂಟ್ ಕೆಲಸ ಇತ್ತು. ಎಲ್ಲರೂ ನಿನ್ನ ಅದೃಷ್ಟ ಚೆನ್ನಾಗಿದೆ ಅಂತಿದ್ರು. ನಂಗೂ ಹೌದೆನಿಸ್ತು. ಗಂಡ ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ರು. ಆದ್ರೆ ಸ್ಕೂಲ್ ಕಾಲೇಜ್ ದಿನಗಳಿಂದ ನಂಗೂ ಅಲ್ಲಲ್ಲೇ ಸಣ್ಣ ಪುಟ್ಟ ಕ್ರಶ್ಗಳಿದ್ವು. ಆದ್ರೆ ನಾನೆಲ್ಲೂ ಗಡಿ ದಾಟುತ್ತಿರಲಿಲ್ಲ. ಜನ ಉಪಯೋಗಿಸಿಕೊಂಡು ಕೈಬಿಡ್ತಾರೆ ಅನ್ನೋ ಪ್ರಪಂಚದ ಜ್ಞಾನ ನನಗಿತ್ತು. ಪ್ರೇಮ ಅಂತೆಲ್ಲ ಬಿದ್ರೆ ನಮಗೆ ನಾವೇ ಲಿಮಿಟ್ ಹಾಕೋಬೇಕು ಅನ್ನೋದು ನನ್ನ ಪ್ಲಾನ್ ಆಗಿತ್ತು. ಹುಡುಗರ ಜೊತೆ ಸುಮ್ಮನೆ ಹೊರಗಡೆ ತಿರುಗಾಡೋಕೆ ಹೋಗ್ತಿದ್ದೆ. ಆದ್ರೆ ಸೆಲ್ಫಿ ತಗೊಳ್ಳೋದು ಅಥವಾ ಬೇರೆ ಇನ್ಯಾವುದೇ ತರಹದ ಅತಿರೇಕದ ಕೆಲಸಗಳಿಗೆ ನಾನು ಯಾವತ್ತೂ ಒಪ್ತಿರಲಿಲ್ಲ. ಪ್ರೀತಿಯಲ್ಲಿ ನಂದೇ ಆದ ಒಂದು ಬೌಂಡರಿ ಇಟ್ಕೊಂಡಿದ್ದೆ. ಆಮೇಲೆ ನನಗರ್ಥ ಆಯ್ತು, ಸುಮ್ಮನೆ ಟೈಮ್ ಪಾಸ್ ಮಾಡೋರೇ ಹೆಚ್ಚು ಅಂತ. ಯಾರೂ ಮದುವೆ ಆಗೋ ಇಂಟರೆಸ್ಟ್ ತೋರಿಸ್ತಿರಲಿಲ್ಲ. ಅಂಥದ್ರಲ್ಲಿ ಸಂತೋಷ್ ನನ್ನ ಬಾಳಿಗೆ ಬಂದಿದ್ದು ನನ್ನ ಅದೃಷ್ಟವೇ ಸರಿ. ಮದುವೆಯ ಮೊದಲ ದಿನದಿಂದಲೇ ನನ್ನ ಗಂಡ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ನನ್ನ ಇಷ್ಟಗಳನ್ನೆಲ್ಲ ತಿಳ್ಕೊಂಡು ಆಸೆ ಪೂರೈಸ್ತಿದ್ರು. ಆದ್ರೆ ಅವರಿಗೆ ಯಾವುದಕ್ಕೂ ಕಾಯೋ ತಾಳ್ಮೆ ಇರಲಿಲ್ಲ. ನಾನು ಆಸೆಪಟ್ಟು ಬಂದಾಗ ನೀನು ಯಾವತ್ತೂ ಬೇಡ ಅನ್ನಬಾರದು ಅಂತ ಮೊದಲೇ ಹೇಳಿದ್ರು. ನಂಗೂ ಸಂಸಾರದಲ್ಲಿ ಹೊಂದ್ಕೊಂಡು ಹೋದ್ರೆ ನನಗೆ ಒಳ್ಳೆಯದು ಅಂತ ಗೊತ್ತಿತ್ತು. ಆದ್ರೆ ಹಳೆ ನೆನಪುಗಳು ಒಮ್ಮೊಮ್ಮೆ ಕಾಡ್ತಿದ್ವು. ಮದುವೆಯ ನಿಜವಾದ ಸುಖ ಸಂತೋಷ ಸಿಕ್ಕಿದ್ದೆ ಗಂಡನ ಜೊತೆಗಿನ ಲೈಫ್ನಲ್ಲಿ. ಮದುವೆಯಾಗಿ ಒಂದಷ್ಟು ದಿನ ಆದ್ಮೇಲೆ ನಮ್ಮ ತವರು ಮನೆಗೆ ನೆಂಟಸ್ತನಕ್ಕೆ ಹೋಗಿದ್ವಿ. ಅಲ್ಲಿ ನನ್ನ ತಂಗಿ ನರ್ಸಿಂಗ್ ಓದ್ತಿದ್ದಾಳು. ಅವಳು ಬಂದಿದ್ಲು. ಮೊದಲ ದಿನ ಏನೂ ಆಗ್ಲಿಲ್ಲ. ಆದ್ರೆ 2ನೇ ದಿನ ಬೆಳಗ್ಗೆ ನನ್ನ ಅಮ್ಮ ನನ್ನ ಹತ್ತಿರ ಬಂದು, ಏನೇ ತಂಗಿ ಇಲ್ಲೇ ಇದ್ದಾಳೆ, ಸ್ವಲ್ಪ ನೋಡ್ಕೊಂಡು ನಡ್ಕೊಳ್ಳಿ. ಇದೇನು ಅರಮನೆನಾ? 3 ರೂಮ್ ಇರೋದು, ಪಕ್ಕದ ರೂಮಲ್ಲಿ ಬೇರೆಯವರು ಇದ್ದಾರೆ ಅನ್ನೋ ಪ್ರಜ್ಞೆ ಇರಲಿಗೆ ಅಂತ ಬೈದ್ಲು. ನಾನು, ಅಮ್ಮ ಅವರೇ ಹಂಗೆ ಮಾಡ್ತಾರೆ, ನಾನೇನ್ ಮಾಡ್ಲಿ ಅಂದೆ. ಅದಕ್ಕೆ ಅಮ್ಮ, ಹೊಸ ಮದುವೆಯಾದಾಗ ಗಂಡಸರು ಹಂಗೆನೇ ಸುಮ್ಮನೆ ಕೂರಲ್ಲ. ಆದ್ರೆ ನಿಮಗೇನು ತಿಳುವಳಿಕೆ ಇಲ್ವಾ? ನೀವಿಬ್ಬರೂ ನಿಮ್ಮ ಮನೆಗೆ ಹೊರಡೋದೇ ಒಳ್ಳೆಯದು ಅಂದ್ಲು. ನಂಗೂ ಮನೆಯ ಪರಿಸ್ಥಿತಿ ಗೊತ್ತಿದ್ದರಿಂದ ಅಂದೇ ಸಂಜೆ ಗಂಡನ ಮನೆಗೆ ವಾಪಸ್ ಬಂದ್ವಿ. ಗಂಡನಿಗೆ 3 ತಿಂಗಳು ರಜೆ ಇತ್ತು. ಅಲ್ಲಿವರೆಗೂ ಲೈಫ್ ತುಂಬಾ ಚೆನ್ನಾಗಿತ್ತು. ಗಂಡ ಮತ್ತೆ ದುಬೈಗೆ ಹೋದ್ರು. ಇನ್ನು 1 ವರ್ಷ ಬರೋ ಹಾಗಿರಲಿಲ್ಲ. ಅತ್ತೆ ನನ್ನ ಜೊತೆ ತುಂಬಾ ಚೆನ್ನಾಗಿದ್ರು. ಆದ್ರೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. 6 ತಿಂಗಳು ಕಳೆಯೋ ಅಷ್ಟರಲ್ಲಿ ಒಂದು ದಿನ ಬೆಳಗ್ಗೆ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡ್ರು. ನನಗಂತೂ ತುಂಬಾ ಶಾಕ್ ಆಯ್ತು. ಗಂಡ 10 ದಿನಕ್ಕೆ ಬಂದು ಕಾರ್ಯ ಮುಗಿಸಿ ಮತ್ತೆ ಹೋದ್ರು. ಇದಾದ 1-2 ತಿಂಗಳಿಗೆ ಮಾವ ಆಫೀಸ್ ಕೆಲಸದಿಂದ ರಿಟೈರ್ಡ್ ಆಗಿ ಮನೆಗೆ ಬಂದ್ರು. ಅಲ್ಲಿವರೆಗೂ ಅವರು ಬೇರೆ ಜಿಲ್ಲೆಯಲ್ಲಿದ್ರು. ಗಂಡ ಮೊಬೈಲ್ನಲ್ಲಿ ಫೋನ್ ಮಾಡಿ, ಅಮ್ಮ ಇಲ್ಲದೆ ಅಪ್ಪ ಬೇಸರದಲ್ಲಿದ್ದಾರೆ, ಅವರಿಗೆ ಇಷ್ಟವಾದ ಅಡುಗೆ ಮಾಡಿಕೊಡು ಅಂತ ಹೇಳಿದ್ರು. ನಾನು ಸರಿಯೇ ಅಂದೆ. ಮಾವನಿಗೆ ಗಂಡನ ದುಡ್ಡು ಬೇಕಿರಲಿಲ್ಲ. ಅವರದ್ದೇ ಒಳ್ಳೆ ಪೆನ್ಷನ್ ಬರ್ತಿತ್ತು. ಮಾರ್ಕೆಟ್ಗೆ ಹೋದ್ರೆ ಮನೆಗೆ ಬೇಕಾದ ಎಲ್ಲಾ ಸಾಮಾನು ತಂದು ಹಾಕ್ತಿದ್ರು. ನಾನು ಅವರು ಕೇಳಿದ್ದನ್ನೆಲ್ಲ ಪ್ರೀತಿಯಿಂದ ಮಾಡಿಕೊಡ್ತಿದ್ದೆ. ಮೊದಲ 5-6 ತಿಂಗಳು ಮಾವ ತುಂಬಾ ಸೈಲೆಂಟ್ ಆಗಿದ್ರು. ಆಮೇಲೆ ಅವರ ಮಗ ಫೋನ್ ಮಾಡಿ, ಅಪ್ಪ ಹಳೆ ತರಹ ಬೆಳಗ್ಗೆ ವಾಕಿಂಗ್ ಹೋಗಿ ಜಿಮ್ಗೆ ಸೇರಿ ಆಕ್ಟಿವ್ ಆಗಿರಿ ಅಂತ ಬುದ್ಧಿ ಹೇಳಿದ್ರು. ಮಗನ ಮಾತು ಕೇಳಿ ಮಾವ ಬೆಳಗ್ಗೆ ಎದ್ದು ರನ್ನಿಂಗ್ ವಾಕಿಂಗ್ ಹೋಗೋಕೆ ಶುರು ಮಾಡಿದ್ರು. ಮಾವನಿಗೆ ವಯಸ್ಸಾಗಿದ್ರೂ ದೇಹ ಗಟ್ಟಿಯಾಗಿತ್ತು. ನನ್ನ ಗಂಡನಿಗಿಂತಲೂ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿದ್ರು. ನಂಗೂ ಅವರ ಮೇಲೆ ತುಂಬಾ ಗೌರವ ಇತ್ತು. ನನ್ನನ್ನು ಮಗಳ ತರಹ ನೋಡ್ಕೊಳ್ತಿದ್ರು. ಯಾವತ್ತೂ ಕೆಟ್ಟದಾಗಿ ನಡೆದುಕೊಂಡವರಲ್ಲ. ಮಹಿಳೆಯರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು. ಕೆಲವು ದಿನಗಳ ನಂತರ ಮಾವ ತುಂಬಾ ಜಾಲಿಯಾಗಿ ಇರೋಕೆ ಶುರು ಮಾಡಿದ್ರು. ಫ್ರೆಂಡ್ಸ್ ಜೊತೆ ಸಿಗೋದು, ಹೊರಗೆ ಹೋಗೋದು ಅಂತ ಬ್ಯುಸಿಯಾದ್ರು. ಬರೀ 3 ಹೊತ್ತು ಊಟಕ್ಕೆ ಮಾತ್ರ ಮನೆಗೆ ಬರ್ತಿದ್ರು. ಒಂದು ದಿನ ಬೆಳಗ್ಗೆ ಅವರು ವಾಕಿಂಗ್ ಹೋಗಿ ಬರೋಷ್ಟರಲ್ಲಿ ನಾನು ಬಿಸಿ ಬಿಸಿ ಕಡುಬು ಮತ್ತು ಕಡಲೆಕಾಳು ಸಾರು ಮಾಡಿ ಟೇಬಲ್ ಮೇಲೆ ಇಟ್ಟಿದ್ದೆ. ಮಾವ, ಬನ್ನಿ ತಿಂಡಿ ರೆಡಿ ಇದೆ ಅಂದೆ. ಅದಕ್ಕವರು, ಬೇಡ ಕಣಮ್ಮ, ನಾನು ಹೊರಗಡೆ ಲಘು ಆಹಾರ ತಿನ್ಬಿಟ್ಟೆ, ಇವತ್ತು ಅಸೋಸಿಯೇಷನ್ ಮೀಟಿಂಗ್ ಇದೆ ಅಂತ ರೆಡಿಯಾಗಿ ಹೋದ್ರು. ಮಧ್ಯಾಹ್ನ ಬರ್ತಾರೋ ಇಲ್ವೋ ಅಂತ ನಾನು ಸ್ವಲ್ಪಾನೇ ಅಡುಗೆ ಮಾಡಿದ್ದೆ.
ಮಧ್ಯಾಹ್ನ ಬಂದು ಅದನ್ನೇ ಚೆನ್ನಾಗಿ ತಿಂದ್ರು, ಏನೂ ಕಂಪ್ಲೇಂಟ್ ಮಾಡ್ಲಿಲ್ಲ. ಎಲ್ಲಿಗೆ ಹೋಗಿದ್ರಿ ಅಂದ್ರೆ ಅಸೋಸಿಯೇಷನ್ ಕೆಲಸ ಇತ್ತು ಅಷ್ಟೇ ಅಂದ್ರು. ದೊಡ್ಡ ಆಫೀಸರ್ ಆಗಿ ರಿಟೈರ್ಡ್ ಆದವರನ್ನು ಜಾಸ್ತಿ ಪ್ರಶ್ನೆ ಮಾಡೋದು ಸರಿ ಅಲ್ಲ ಅಂತ ನಾನು ಸುಮ್ಮನಾದೆ. ಆದ್ರೆ ಇದು ದಿನಾಲೂ ನಡೀತಾ ಇತ್ತು. ಬೆಳಗ್ಗೆ ತಿಂಡಿ ಮಾತ್ರ ಬೇಡ ಅಂತಿದ್ರು. ಯಾಕೆ ಅಂದ್ರೆ ದಾರಿಲಿ ಲಘು ಆಹಾರ ಸಿಗುತ್ತೆ, ತಿಂದಿರ್ತೀನಿ ಅಂತಿದ್ರು. ಈ ಲಘು ಆಹಾರ ಅಂದ್ರೆ ಏನಪ್ಪ ಅಂತ ನನಗೂ ಡೌಟ್ ಬಂತು. ಒಂದು ದಿನ ಮಾವ ವಾಕಿಂಗ್ ಹೋದಾಗ ನಾನು ಅವರ ಹಿಂದೆ ಸ್ವಲ್ಪ ದೂರ ಫಾಲೋ ಮಾಡ್ಕೊಂಡು ಹೋದೆ. ಆದ್ರೆ ಅವರು ತುಂಬಾ ಫಾಸ್ಟಾಗಿ ಹೋಗಿದ್ದರಿಂದ ಸಿಗಲಿಲ್ಲ. ವಾಪಸ್ ಬರುವಾಗ ನೋಡೋಣ ಅಂತ ನಾನು ಅದೇ ರಸ್ತೆಯಲ್ಲಿ ಸುಮ್ಮನೆ ವಾಕಿಂಗ್ ಮಾಡೋ ತರಹ ನಡ್ಕೊಂಡು ಹೋದೆ. ನಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಹೋಟೆಲ್ ಇತ್ತು. ಬೆಳಗ್ಗೆ ಅಲ್ಲಿ ಇಡ್ಲಿ, ದೋಸೆ, ಪೂರಿ ಎಲ್ಲ ಸಿಗುತ್ತಿತ್ತು. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಹೋಟೆಲ್ ಫೇಮಸ್ ಆಗಿದ್ದರಿಂದ ಜನ ಸಿಕ್ಕಾಪಟ್ಟೆ ಬರ್ತಿದ್ರು. ಆ ಹೋಟೆಲ್ ನಡೆಸುತ್ತಿದ್ದುದು ಗೀತಾ ಅನ್ನೋ ಒಂಟಿ ಮಹಿಳೆ. ನಮ್ಮ ಮನೆಯ ಟೆರೇಸ್ ಮೇಲಿಂದ ನೋಡಿದ್ರೆ ಅವರ ಹೋಟೆಲ್ ಮತ್ತು ಮನೆ ಕಾಣಿಸುತ್ತಿತ್ತು. ನಾನು ಅಲ್ಲಿಗೆ ಹೋಗಿ ನೋಡಿದ್ರೆ ಮಾವ್ ಆರಾಮಾಗಿ ಚೇರ್ ಮೇಲೆ ಕೂತು ಪೂರಿ ಸಾರು ತಿಂತಾ ಇದ್ದಾರೆ. ನನ್ನ ನೋಡಿ ಅವರಿಗೆ ಒಂಥರ ಮುಜುಗರ ಆಯ್ತು. ನಾನು ಬೆಳಗ್ಗೆ ಎದ್ದು ಕಷ್ಟಪಟ್ಟು ಅಡುಗೆ ಮಾಡ್ತಿದ್ರೆ ಈ ಮನುಷ್ಯ ಇಲ್ಲಿ ಬಂದು ಹೋಟೆಲ್ ತಿಂಡಿ ತಿಂತಿದ್ದಾರಲ್ಲ ಅಂತ ನನಗೆ ತುಂಬಾ ಕೋಪ ಬಂತು. ನನ್ನ ನೋಡಿದ ಗೀತಾ, ಬಾರಮ್ಮ ಕಾವ್ಯ, ನಿನಗೂ ತಿಂಡಿ ಬೇಕಾ? ನೀನು ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಲ್ಲ ಅನ್ಸುತ್ತೆ, ಅದಕ್ಕೆ ಸಾಹೇಬ್ರು ದಿನ ಬೆಳಗ್ಗೆ ನನ್ನ ಹೋಟೆಲ್ಗೆ ಬಂದು ತಿಂಡಿ ತಿಂತಾರೆ ಅಂದ್ಲು. ಇದನ್ನು ಕೇಳಿ ನನಗೆ ಮೈಯೆಲ್ಲ ಉರಿದು ಹೋಯ್ತು. ನಾನು ಬೆಳಗ್ಗೆನೇ ಅಡುಗೆ ಮಾಡಿದ್ರು ಇವರು ಊರವರ ಹತ್ತಿರ ನನ್ನ ಬಗ್ಗೆ ಈ ತರಹ ಹೇಳ್ಕೊಂಡಿದ್ದಾರಲ್ಲ ಅಂತ ಕೋಪ ಬಂತು. ನಾನು ಗೀತಾಳಿಗೆ, ನಾನು ದಿನ ಅಡುಗೆ ಮಾಡ್ತೀನಿ ಅಕ್ಕ, ಇವರಿಗೆ ನಿಮ್ಮ ಹೋಟೆಲ್ ಅಡುಗೆ ಟೇಸ್ಟ್ ಇಷ್ಟ, ಅದಕ್ಕೆ ಬರ್ತಾರೆಯ ಅಂತ ಹೇಳಿ ಸುಮ್ಮನೆ ವಾಕಿಂಗ್ ಮಾಡೋ ತರಹ ಮುಂದೆ ಹೋಗಿ ವಾಪಸ್ ಮನೆಗೆ ಬಂದೆ. ನಾನು ಮನೆಗೆ ಬರುವಷ್ಟರಲ್ಲಿ ಮಾವ ಹಾಲ್ನಲ್ಲಿ ಕೂತಿದ್ರು. ನಾನು ನೇರವಾಗಿ ಹೋಗಿ, ಏನ್ ಮಾವ ಇದು? ನನ್ನ ಬಗ್ಗೆ ಅವರ ಹತ್ತಿರ ಯಾಕೆ ಹಂಗೆ ಹೇಳಿದ್ರಿ ಅಂತ ಕೇಳಿದೆ. ಅದಕ್ಕವರು, ಅಯ್ಯೋ ಮಗಳೇ, ನಾನು ದಿನ ಅಲ್ಲಿ ತಿನ್ನೋದನ್ನು ನೋಡಿ ಅವಳು ಕೇಳಿದ್ಲು, ಅದಕ್ಕೆ ಸೊಸೆ ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾಳೆ, ಅದಕ್ಕೆ ನಾನು ಇಲ್ಲಿ ತಿಂತೀನಿ ಅಂತ ಸುಮ್ಮನೆ ತಮಾಷೆಗೆ ಹೇಳಿದೆ ಅಂದ್ರು. ಇನ್ನೊಮ್ಮೆ ಈ ತರಹ ನನ್ನ ಬಗ್ಗೆ ಸುಳ್ಳು ಹೇಳಬೇಡಿ ಅಂತ ನಾನು ಗರಂ ಆದೆ. ಯಾವುದೇ ಹೆಣ್ಣಿಗಾದ್ರೂ ತಾನು ಕಷ್ಟಪಟ್ಟು ಮಾಡಿದ ಅಡುಗೆಯನ್ನು ತಿನ್ನದೆ ಬೇರೆಯವರ ಹತ್ತಿರ ಕಂಪ್ಲೇಂಟ್ ಮಾಡಿದ್ರೆ ಕೋಪ ಬಂದೇ ಬರುತ್ತೆ. ಮಾವ್ ಅನ್ನೋದನ್ನು ನೋಡದೆ ನಾನು ಜೋರಾಗಿ ಹೇಳಿ ಕಿಚನ್ಗೆ ಹೊರಟು ಹೋದೆ. ಮಾವ್ ನನ್ನ ಹಿಂದೆಯೇ ಬಂದು, ಬೇಜಾರ್ ಮಾಡ್ಕೋಬೇಡಮ್ಮ, ಆ ಗೀತಾ ಮಾಡೋ ಇಡ್ಲಿ, ಪೂರಿ, ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ, ತಿಂದ್ರೆ ಅಡಿಕ್ಟ್ ಆಗ್ಬಿಡ್ತಾರೆ ಅಂದ್ರು. ಅಡಿಕ್ಟ್ ಆಗದೆ ಇನ್ನೇನಾಗುತ್ತೆ? ನಾನು ಇಲ್ಲಿ ಕಷ್ಟಪಡೋದಕ್ಕೆ ಬೆಲೆನೇ ಇಲ್ಲ. ನಾಳೆಯಿಂದ ನಾನು ಬೆಳಗ್ಗೆ ತಿಂಡಿ ಮಾಡಲ್ಲ, ನೀವೇ ಹೇಳಿದ ಹಾಗೆ ಆರಾಮಾಗಿ 12 ಗಂಟೆಗೆ ಎದ್ದೇಳ್ತೀನಿ ಅಂದೆ. ಅದಕ್ಕೆ ಮಾವ ನಗುತ್ತಾ, ಅದು ಒಳ್ಳೆಯದೇ ಆಯ್ತು, ಗೀತಾ ಹೋಟೆಲ್ನಲ್ಲಿ ದಿನಕ್ಕೊಂದು ವೆರೈಟಿ ಇರುತ್ತೆ, 3 ಹೊತ್ತು ಅಲ್ಲೇ ತಿಂದ್ರೆ ಆಯ್ತು ಅಂದ್ರು. ಹಾಗಾದ್ರೆ ನನ್ನ ಅಡುಗೆ ಚೆನ್ನಾಗಿಲ್ವಾ ಅಂದಿದ್ದಕ್ಕೆ, ಹಾಗಲ್ಲಮ್ಮ, ಹೋಟೆಲ್ನಲ್ಲಿ ಒಲೆ ಮೇಲೆ ಮಾಡ್ತಾರಲ್ಲ, ಆ ರುಚಿಯೇ ಬೇರೆ ಅಂದ್ರು. ಮಾರನೇ ದಿನ ಬೆಳಗ್ಗೆ ಮಾವ ವಾಕಿಂಗ್ ಹೋಗುವಾಗ, ಇವತ್ತು ಪೂರಿ ಸಾರು ಮಾಡಿದ್ದೀನಿ, ಮನೆಯಲ್ಲೇ ತಿನ್ನಿ ಅಂದೆ. ಆದ್ರೂ ಅವರು ಅಂದು ಹೋಟೆಲ್ನಲ್ಲೇ ತಿಂದು ಬಂದ್ರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಅವರ ಜೊತೆ ಮಾತಾಡೋದನ್ನೇ ಬಿಟ್ಟೆ. ಮಧ್ಯಾಹ್ನ ಬಟ್ಟೆ ಒಣಗಾಕಲು ನಾನು ಟೆರೇಸ್ ಮೇಲೆ ಹೋದಾಗ ಒಂದು ದೃಶ್ಯ ಕಂಡಿತು. ಆ ಹೋಟೆಲ್ ಗೀತಾ ತನ್ನ ಮನೆಯ ಅಂಗಳದಲ್ಲಿ ನಿಂತು ಕೆಳಗಿದ್ದ ಮಾವನಿಗೆ ಕೈ ಸನ್ನೆಯಲ್ಲೇನೋ ಕೇಳ್ತಾ ಇದ್ಲು. ಮಾವನು ನಗುತ್ತಾ ಏನೋ ಸನ್ನೆ ಮಾಡ್ತಿದ್ರು. ಗೀತಾಳಿಗೆ ಗಂಡ ಇರಲಿಲ್ಲ, ಒಬ್ಬಳೇ ಇರೋದು. ಮಗಳ ಮದುವೆಯೂ ಆಗಿತ್ತು. ಆಕೆಗೆ ಆಸ್ತಿಪಾಸ್ತಿ ಚೆನ್ನಾಗಿಯೇ ಇತ್ತು. ನನಗೆ ಮನಸ್ಸಿನಲ್ಲಿ ಒಂಥರ ಅನುಮಾನ ಶುರುವಾಯ್ತು. ಮಾವನಿಗೆ ಹೆಂಡತಿ ಇಲ್ಲ, ಹೆಲ್ತ್ ಕೂಡ ಸೂಪರ್ ಆಗಿದೆ. ಇವರಿಬ್ಬರ ನಡುವೆ ಏನೋ ನಡೀತಾ ಇದೆ, ಅದಕ್ಕೆ ದಿನ ಬೆಳಗ್ಗೆ ಮಾವ ಅಲ್ಲಿಗೆ ಓಡ್ತಾರೆ ಅಂತ ನನ್ನ ಮನಸ್ಸು ಹೇಳಿತು. ಒಂದು ವೇಳೆ ಮಾವ ಆಕೆಯನ್ನು ಮದುವೆಯಾಗಿ ಈ ಮನೆಗೆ ಕರ್ಕೊಂಡು ಬಂದ್ರೆ ಕತೆ ಏನು ಅಂತ ನನಗೆ ಸಿಕ್ಕಾಪಟ್ಟೆ ಯೋಚನೆ, ಟೆನ್ಷನ್ ಶುರುವಾಯಿತು. ಇದನ್ನು ನನ್ನ ಗಂಡನಿಗೆ ಮೊಬೈಲ್ ಮಾಡಿ ಹೇಳಿದ್ರೆ, ನಿಂಗೆ ಸುಮ್ಮನೆ ಅನುಮಾನ, ಅಪ್ಪ ಹಂತವರಲ್ಲ ಅಂತ ನನ್ನನ್ನೇ ಬೈತಾರೆ ಅಂತ ಸುಮ್ಮನಾದೆ. ಮಧ್ಯಾಹ್ನ ಮಾವನಿಗೆ ಊಟ ಬಡಿಸಿದೆ, ಇಬ್ಬರೂ ಏನೂ ಮಾತಾಡಲಿಲ್ಲ. ಊಟ ಆದ್ಮೇಲೆ ಮಾವ ರೆಸ್ಟ್ ಮಾಡೋಕೆ ಅವರ ರೂಮಿಗೆ ಹೋದ್ರು. ಮಧ್ಯಾಹ್ನ 2 ಗಂಟೆ ಇರಬಹುದು, ಮಾವ ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಅವರ ರೂಮ್ ಕಡೆ ಹೋದೆ. ಅವರು ಮಲಗಿದ್ದಾರಾ ಇಲ್ಲ ಆ ಗೀತಾ ಜೊತೆ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡ್ತಿದ್ದಾರಾ ಅಂತ ಚೆಕ್ ಮಾಡಬೇಕಿತ್ತು. ಯಾಕಂದ್ರೆ ಆ ಟೈಮಲ್ಲಿ ಹೋಟೆಲ್ ಬಿಸಿನೆಸ್ ಇರಲ್ಲ, ಗೀತಾನೂ ಫ್ರೀ ಇರ್ತಾಳೆ ಅಂತ ನನ್ನ ಪ್ಲಾನ್.
ನಾನು ರೂಮ್ ಹತ್ತಿರ ಹೋಗಿ ನೋಡಿದಾಗ ಮಾವ ಟಿ ಶರ್ಟ್ ಹಾಕದೆ ಆರಾಮಾಗಿ ಬೆಡ್ ಮೇಲೆ ಮಲಗಿ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ರು. ವಯಸ್ಸಾದ್ರೂ ಅವರ ಫಿಟ್ನೆಸ್ ಇನ್ನೂ ಹಾಗೇ ಇತ್ತು. ಇಷ್ಟರಲ್ಲಿ ಮಾವ ತಲೆ ಎತ್ತಿ ನಾನು ಬಾಗಿಲಲ್ಲಿ ನಿಂತಿರೋದನ್ನು ನೋಡೇ ಬಿಟ್ರು. ಏನಮ್ಮ ಕಾವ್ಯ, ಇಲ್ಲಿ ನಿಂತಿದ್ದೀಯಾ ಅಂದ್ರು. ನಾನು ತಕ್ಷಣ ಮಾತು ಬದಲಾಯಿಸಿ, ಅಲ್ಲ ಮಾವ, ನಿಮಗೆ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದು ಗೊತ್ತಾ? ದಿನ ಅಷ್ಟೊಂದು ಫೋನ್ ನೋಡ್ತಿರ್ತೀರಲ್ಲ ಅಂದೆ. ಅದಕ್ಕವರು ಜೋರಾಗಿ ನಕ್ಕು ಬಿಟ್ರು. ಮಾವ ಬೆಡ್ ಮೇಲೆ ಆರಾಮಾಗಿ ಮಲಗಿ ಮೊಬೈಲ್ ನೋಡ್ತಾ ನಗುತ್ತಿದ್ದರು. ನಾನು ಬಾಗಿಲಲ್ಲಿ ನಿಂತಿರೋದನ್ನು ನೋಡಿ, ನಾನು ಬರೀ ಒಳ್ಳೆ ರೀಲ್ಸ್ ಅಷ್ಟೇ ನೋಡೋದು ಕಣಮ್ಮ ಅಂದ್ರು. ಅದಕ್ಕೆ ನಾನು ತಕ್ಷಣ, ಗೊತ್ತಿದೆ ಬಿಡಿ ಮಾವ, ನೀವೇನು ನೋಡ್ತೀರಾ ಅಂತ. ನನಗೆ ಗೊತ್ತು ನೀವು ಒಳ್ಳೆ ವಿಷಯ ಏನೂ ನೋಡಲ್ಲ ಅಂತ. ಅಷ್ಟಕ್ಕೂ ಬೆಳಗ್ಗೆಯಿಂದ ನನ್ನ ಹತ್ತಿರ ಅಡುಗೆ ತಿನ್ನಲ್ಲ ಅಂತ ಜಗಳ ಆಡೋಕೆ ಬಂದಿದ್ದೀರಾ ಅಂತ ಕೇಳಿದೆ. ಅದಕ್ಕವರು, ನೀನೇನಮ್ಮ ಬೆಳಗ್ಗೆಯಿಂದ ತಿಂಡಿ ತಿನ್ನಲಿಲ್ಲ ಅಂತ ನನ್ನ ಹತ್ತಿರ ಜಗಳ ಆಡೋಕೆ ಬಂದಿದ್ದೀಯಾ ಅಂದ್ರು. ನಾನು ನೇರವಾಗಿ, ಹೌದು ಮಾವ, ಜಗಳ ಆಡೋಕೆ ಬಂದಿದ್ದೀನಿ. ಆದ್ರೆ ಅದಕ್ಕಿಂತ ಮುಂಚೆ ನನಗೆ ಬೇರೆ ಒಂದು ಮುಖ್ಯವಾದ ವಿಷಯ ಕೇಳಬೇಕಾಗಿದೆ. ನಮ್ಮ ಮನೆ ಎದುರುಗಡೆ ನಿಂತುಕೊಂಡು ಆ ಗೀತಾ ಜೊತೆ ಕೈ ಸನ್ನೆ ಮಾಡ್ಕೊಂಡು ಸೊಲ್ಲುತ್ತಾ ನಿಲ್ಲೋಕೆ ನಿಮಗೇನು ಬಂದಿದೆ? ರಸ್ತೆಯಲ್ಲಿ ಹೋಗೋರು ಬರೋರು ನೋಡಿದ್ರೆ ಏನನ್ಕೋತಾರೆ? ಇವತ್ತು ಬೆಳಗ್ಗೆ ಗೀತಾ ಅಂಗಳದಲ್ಲಿ ನಿಂತು ಕೈಯಿಂದ ಏನೋ ಸನ್ನೆ ಮಾಡ್ತಿದ್ಲು, ನೀವು ಇಲ್ಲಿಂದ ವಾಪಸ್ ಸನ್ನೆ ಮಾಡ್ತಿದ್ರಿ. ಇಬ್ಬರೂ ಅಷ್ಟೊಂದು ಖುಷಿಯಾಗಿ ನಗ್ತಾ ಏನ್ ಮಾತಾಡ್ತಿದ್ರಿ? ಇವತ್ತು ರಾತ್ರಿ ಸಿಗೋಣ ಅಂತ ಪ್ಲಾನ್ ಮಾಡ್ತಿದ್ರಾ ಅಂತ ಕೇಳಿಬಿಟ್ಟೆ. ಅದನ್ನು ಕೇಳಿ ಮಾವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಮುಖ ಕೆಂಪು ಮಾಡ್ಕೊಂಡು, ಏನಮ್ಮ ನಿನ್ ಮಾತು? ದೊಡ್ಡವರ ಹತ್ತಿರ ಹೀಗೇನಾ ಮಾತಾಡೋದು? ನಿನಗೇನಾದ್ರೂ ಅನುಮಾನದ ರೋಗ ಹಿಡಿದಿದೆಯಾ? ಇಂಥದ್ದನ್ನೆಲ್ಲ ನಿನ್ನ ಗಂಡನ ಹತ್ತಿರ ಇಟ್ಕೋ, ನಾನು ನಿನ್ನ ಮಾವ ಅನ್ನೋದು ನೆನಪಿರಲಿಯೇ ಅಂತ ಜೋರಾಗಿ ಬೈದ್ರು. ಅದಕ್ಕೆ ನಾನು ಕಿಂಚಿತ್ತೂ ಹೆದರದೆ, ನೀವು ಮಾವಾಗಿದ್ರೂ ನನಗೆ ಈ ತರಹದ್ದನ್ನೆಲ್ಲ ಸಹಿಸೋಕೆ ಆಗಲ್ಲ ಎಂದೆ. ಅದಕ್ಕವರು, ನಿನಗೆ ಖಂಡಿತ ಏನೋ ಮಾನಸಿಕ ತೊಂದರೆ ಇದೆ ಅಂದ್ರು. ನಾನು ಅವರ ಹತ್ತಿರಾನೇ ಹೋಗಿ, ಹೌದು ಮಾವ, ನನಗೆ ತೊಂದರೆ ಇದೆ. ನನ್ನ ಈ ತೊಂದರೆನ ಬಗೆಹರಿಸೋಕೆ ಇಡೀ ಮನೆಯಲ್ಲಿ ಈಗ ನೀವು ಒಬ್ಬರೇ ಇರೋದು. ನನಗೇನು ಹುಚ್ಚು ಹಿಡಿದಿಲ್ಲ. ನೀವು ಹಂಗೆ ಕಂಡವರ ಹೋಟೆಲ್ಗೆ ಹೋಗಿ ದಿನಾ ಪೂರಿ ಇಡ್ಲಿ ತಿನ್ನೋ ಅಗತ್ಯನೇ ಇಲ್ಲ. ನಾನು ಇಲ್ಲೇ ಕಷ್ಟಪಟ್ಟು ಅಡುಗೆ ಮಾಡಿ ಇಟ್ಟಿರ್ತೀನಿ. ಅದನ್ನ ತಿನ್ನದೇ ನೀವು ಬೇರೆ ಎಲ್ಲೂ ಹೋಗಿ ತಿನ್ನೋಕೆ ನಾನು ಬಿಡಲ್ಲ ಅಂತ ಹಠ ಹಿಡಿದೆ. ಅವರು ಮತ್ತೆ ಮತ್ತೆ ನಿನಗೆ ಏನೋ ಮೆಂಟಲ್ ಪ್ರಾಬ್ಲಮ್ ಆಗಿದೆ ಅಂತಿದ್ದರೂ ನಾನು ಸುಮ್ಮನಾಗಲಿಲ್ಲ. ನನಗೆ ಕೋಪ ತಡೆಯೋಕೆ ಆಗದೆ ನಾನು ಅವರ ಬೆಡ್ ಹತ್ತಿರಾನೇ ಹೋಗಿ ನಿಂತೆ. ಆ ಕ್ಷಣದಲ್ಲಿ ಹರಡಿಕೊಳ್ಳುವ ತಾವರೆ ಬಳ್ಳಿಯ ಹಾಗೆ ನಾನು ಅವರ ಹತ್ತಿರ ಹೋಗಿ ನಿಂತಾಗ ಮಾವನಿಗೆ ಒಂಥರ ಆಶ್ಚರ್ಯ ಮತ್ತು ಶಾಕ್ತಾಯ್ತು. ಕಾವ್ಯ, ಏನಮ್ಮ ಇದು? ನೀನು ಏನೇನು ಮಾಡ್ತಾ ಇದ್ದೀಯಾ ಅಂತ ನಿನಗಾದ್ರೂ ಪ್ರಜ್ಞೆ ಇದೆಯಾ ಅಂತ ಗಾಬರಿಯಿಂದ ಕೇಳಿದ್ರು. ಅದಕ್ಕೆ ನಾನು, ಮಾವ, ನೀವು ಎಷ್ಟೇ ಪ್ರತಿಭಟನೆ ಮಾಡಿದ್ರು, ಎಷ್ಟೇ ಬೈದ್ರೂ ನಾನು ಇಲ್ಲಿಂದ ಒಂದು ಹೆಜ್ಜೆಯೂ ಹಿಂದೆ ಇಡಲ್ಲ ಅಂದೆ. ಅದಕ್ಕವರು ನನ್ನ ಕಣ್ಣು ನೋಡಿ, ನೀನು ನನ್ನ ಸೊಸೆ ಕಣಮ್ಮ ಅಂದ್ರು. ನಾನು ತಕ್ಷಣ, ಅಯ್ಯೋ ಹೌದು, ನಾನು ಬರೀ ಸೊಸೆ ಅಷ್ಟೇ, ಮಗಳೇನೂ ಅಲ್ಲಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಗೀತಾ ಜೊತೆ ನಿಮಗಿರೋ ಈ ಸಂಬಂಧನ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನೀವು ದಿನ ಬೆಳಗ್ಗೆ ಅಲ್ಲಿಗೆ ಹೋಗೋದು ನನಗೆ ಇಷ್ಟ ಇಲ್ಲ ಎಂದೆ. ಅದಕ್ಕವರು, ಏನಮ್ಮ ನೀನು ನಿನ್ನ ಗಂಡನ ವಿಷಯ ನೋಡ್ಕೊಂಡು ಆರಾಮಾಗಿ ಇರೋದು ಬಿಟ್ಟು ನನಗ್ಯಾಕೆ ಕಾಟ ಕೊಡ್ತೀಯಾ ಅಂದ್ರು. ನಾನು ಹಠ ಬಿಡದೆ, ಇವತ್ತು ನಾನು ಅತ್ತೆಯ ಜಾಗದಲ್ಲಿ ನಿಂತು ನಿಮ್ಮ ವಿಷಯ ನೋಡ್ಕೊಳ್ತಾ ಇದ್ದೀನಿ. ಇವತ್ತು ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋವರೆಗೂ ನಾನು ಇಲ್ಲಿಂದ ಕದಲಲ್ಲ ಅಂತ ಅಂದುಬಿಟ್ಟೆ. ನಮ್ಮಿಬ್ಬರ ನಡುವೆ ಸಣ್ಣದೊಂದು ಮಾತಿನ ಚಕಮಕಿ, ಮಲ್ಲಯುದ್ಧವೇ ಶುರುವಾಗಿ ಬಿಡ್ತು. ಆದ್ರೆ ಇಂಥ ವಿಷಯಗಳಲ್ಲಿ ಹೆಣ್ಣಿನ ಹಠ ಮತ್ತು ಪ್ರೀತಿಯ ಮುಂದೆ ಗಂಡಸರು ತುಂಬಾ ಬೇಗನೆ ಸೋತುಬಿಡ್ತಾರೆ. ಅವರ ಮನಸ್ಸು ಕರಗಿ ನೀರಾಗಿ ಬಿಡುತ್ತೆ. ಮಾವನಿಗೂ ಅತ್ತೆ ತೀರಿಕೊಂಡ ಮೇಲೆ ಲೈಫ್ನಲ್ಲಿ ಒಂಟಿತನ ಕಾಡ್ತಿತ್ತು. ಮನಸ್ಸಿನಲ್ಲೇನೋ ಬೇಸರ ಇತ್ತು. ನನ್ನ ಈ ಹಠ ಮತ್ತು ಅವರ ಮೇಲಿನ ಅತಿಯಾದ ಕೇರಿಂಗ್ ಅವರಿಗೆ ಒಂಥರ ದೊಡ್ಡ ರಿಲ್ಯಾಕ್ಸೇಷನ್ ಕೊಟ್ಟ ಹಾಗೆ ಕಾಣಿಸಿತು. ಗೀತಾ ಜೊತೆ ಬರೀ ಮಾತಷ್ಟೇ ಇರಬಹುದು, ಆದ್ರೆ ನನ್ನ ಮೇಲಿನ ಅವರ ಭಾವನೆ ಈಗ ಬೇರೆನೇ ರೂಪ ಪಡ್ಕೊಳ್ತಾಗಿತ್ತು. ನನಗೂ ಹಳೆ ಕಾಲೇಜ್ ದಿನಗಳ ಲವರ್ಸ್ ನೆನಪೆಲ್ಲ ಮಾಯವಾಗಿ ಮಾವನ ಮೇಲೆಯೇ ಒಂಥರ ಗಾಢವಾದ ಅಟ್ಯಾಚ್ಮೆಂಟ್ ಶುರುವಾಗಿ ಬಿಡ್ತು. ಗಂಡನಿಗಿಂತ ಮಾವನೇ ಜಾಸ್ತಿ ಕೇರಿಂಗ್ ಮತ್ತು ಫಿಟ್ ಆಗಿದ್ದಾರೆ ಅನ್ಸೋಕೆ ಶುರು ಆಯ್ತು. ಈ ವಯಸ್ಸಿನಲ್ಲೂ ಅವರ ಹೆಲ್ತ್ ಮತ್ತು ಫಿಟ್ನೆಸ್ ಅದ್ಭುತವಾಗಿತ್ತು. ನಮ್ಮಿಬ್ಬರ ನಡುವೆ ಇದ್ದ ಎಲ್ಲ ಮುಜುಗರಗಳು ದೂರವಾಗಿ ಹೊಸದೊಂದು ನಂಟು ಬೆಳೆಯಿತು. ಹಳೆಯ ದಿನಗಳಲ್ಲಿ ನಾನು ಹುಡುಗರಿಂದ ದೂರ ಉಳಿದು ತಪ್ಪು ಮಾಡಿದೆ ಅನಿಸ್ತು. ಆದರೆ ಇವತ್ತು ನನ್ನ ಲೈಫ್ನಲ್ಲಿ ಹೊಸದೊಂದು ವಸಂತವೇ ಶುರುವಾದ ಹಾಗೆ ಅನಿಸಿತು. ಗಂಡನಿಗಿಂತ ಮಾವನ ಜಾಗವೇ ನನ್ನ ಮನಸ್ಸಿನಲ್ಲಿ ದೊಡ್ಡದಾಗಿ ಕಾಣಿಸೋಕೆ ಶುರು ಆಯ್ತು.
ಹೀಗೆ ಇಬ್ಬರ ನಡುವೆ ಎಲ್ಲವೂ ಸರಿಯಾಯ್ತು ಅನ್ನೋ ಖುಷಿಯಲ್ಲಿ ನಾನು ಇದ್ದೆ. ಆದ್ರೆ ಮಾರನೇ ದಿನ ಮಧ್ಯಾಹ್ನ 2 ಗಂಟೆಗೆ ನಾನು ಮಾವನ ರೂಮಿಗೆ ಹೋದಾಗ ಅವರು ನನಗೆ ಯಾವುದೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಫಾಸ್ಟ್ ಆಗಿ ರೆಡಿಯಾಗಿ ಹೊರಟೇ ಹೋದ್ರು. ನನಗೆ ಒಂಥರ ತೀವ್ರ ಬೇಸರ ಮತ್ತು ನಿರಾಶೆ ಆಯ್ತು. ಆಸೆಯಿಂದ ಹೋದ ನನ್ನನ್ನು ಅವರೇನೋ ಅವಾಯ್ಡ್ ಮಾಡ್ತಿದ್ದಾರೆ, ದೂರ ತಳ್ಳುತ್ತಿದ್ದಾರೆ ಅನಿಸಿತು. ನನ್ನ ಮನಸ್ಸಿನಲ್ಲಿ ಮತ್ತೆ ಹಳೆ ಟೆನ್ಷನ್, ಗೊಂದಲಗಳೆಲ್ಲ ಆರಂಭ ಆಗೋಕೆ ಶುರು ಆಯ್ತು. ಅವರು ಹೊರಗೆ ಹೋಗಿ ತುಂಬಾ ಲೇಟಾಗಿ ರಾತ್ರಿ ಮನೆಗೆ ಬಂದ್ರು. ಅವರು ಹಾಲ್ಗೆ ಬರ್ತಿದ್ದ ಹಾಗೆ ನಾನು ಅವರ ಹತ್ತಿರ ಹೋಗಿ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದು ಎಳೆದು ಸೋಫಾ ಮೇಲೆ ಕೂರಿಸಿದೆ. ಸಿಟ್ಟಿನಿಂದಲೇ, ಏನ್ ಮಾವ ಇದು? ನೀವು ನನ್ನನ್ನು ಈ ತರಹ ಇಗ್ನೋರ್ ಮಾಡೋದನ್ನ ನಾನು ಒಪ್ಪಲ್ಲ. ಆವತ್ತು ನಡೆದ ವಿಷಯ ನನಗೆ ಎಲ್ಲದಕ್ಕೂ ಸಿಕ್ಕ ದೊಡ್ಡ ಲೈಸೆನ್ಸ್ ಇದ್ದ ಹಾಗೆ ಅಂದೆ. ಅದಕ್ಕೆ ಮಾವ ಗಂಭೀರವಾಗಿ, ಕಾವ್ಯ, ಆವತ್ತು ನೀನು ಎಲ್ಲಾ ಗಡಿಗಳನ್ನು ದಾಟಿ ಹಠ ಮಾಡಿದ್ದಕ್ಕೆ ಹೆಂಗೋ ನಡೆದು ಹೋಯ್ತು. ಆದ್ರೆ ಇನ್ಮೇಲೆ ನಾನು ಹಂಗೆ ಆಗೋಕೆ ಬಿಡಲ್ಲ. ನಾನೇ ಒಂದು ಬೌಂಡರಿ ಹಾಕೋತೀನಿ. ನಾನು ನನ್ನ ಸ್ವಂತ ಮಗನಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಮಾಡಲ್ಲ. ನೀನು ನನ್ನ ಸೊಸೆ ಅನ್ನೋದನ್ನ ಮರಿಬೇಡ ಅಂತ ಕಡಾಖಂಡಿತವಾಗಿ ಹೇಳಿದರು. ಅದಕ್ಕೆ ನಾನು, ಏನೇ ಆದ್ರೂ ನಾನು ಇನ್ಮೇಲೆ ಹಿಂದೆ ಸರಿಯಲ್ಲ. ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು. ಇಂಥದ್ದನ್ನೆಲ್ಲ ಯಾರೋ ಹೊರಗಿನವರು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ತಂದು ಕೊಡೋಕೆ ಆಗಲ್ಲ ಮಾವ. ಮನೆಯಲ್ಲಿ ಇರೋದನ್ನೇ ನಾನು ಬಳಸಿಕೊಳ್ತೀನಿ ಅಂತ ಹಠ ಹಿಡಿದೆ. ಮಾವು ಮೊದಲಿಗೆ ಒಪ್ಪಲೇ ಇಲ್ಲ. ಆಮೇಲೆ ನನ್ನ ಹತ್ತಿರ ಕೂತು, ಇದೆಲ್ಲ ತುಂಬಾ ರಿಸ್ಕ್ ಕಣಮ್ಮ, ಲೈಫ್ ಲಾಂಗ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅತಿಯಾದ ಅಟ್ಯಾಚ್ಮೆಂಟ್ ಆದ್ರೆ ಸೆಂಟಿಮೆಂಟ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಕಷ್ಟ. ಈಗಲೇ ನೋಡು ನೀನು, ನಾನು ಗೀತಾ ಜೊತೆ ಮಾತಾಡೋಕೂ ಬಿಡ್ತಿಲ್ಲ. ಅವಳು ನನ್ನ ಕಷ್ಟ ಸುಖ ಕೇಳೋಳು, ನನ್ನ ಹಳೇ ಪರಿಚಯದವಳು ಅಂದ್ರು. ನಾನು ಕೋಪದಿಂದ, ಅಷ್ಟಕ್ಕೂ ನಿಮ್ಮ ಮನಸ್ಸಲ್ಲೇನಿದೆ? ಅವಳನ್ನ ಮದುವೆಯಾಗಿ ಈ ಮನೆಗೆ ಕರ್ಕೊಂಡು ಬರ್ತೀರಾ? ಇಡೀ ಊರಿನ ಮುಂದೆ ನನ್ನನ್ನು, ನಮ್ಮ ಸಂಸಾರವನ್ನು ನಾಶ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕವರು, ನನಗೀಗ ವಯಸ್ಸಾಗಿದೆ, ಅವಳು ನನಗಿಂತ 10 ವರ್ಷ ಚಿಕ್ಕವಳು. ಅವಳೇ ನನಗೆ ಈ ವಯಸ್ಸಿನಲ್ಲಿ ಒಳ್ಳೆ ಲೈಫ್ ಪಾರ್ಟ್ನರ್ ಆಗಬಲ್ಲಳು. ನಿನ್ನ ಜೊತೆ ಆದ್ರೆ ನಾಳೆ ದಿನ ದೊಡ್ಡ ರಿಸ್ಕ್ ಆಗುತ್ತೆ. ಆದ್ರೆ ಅವಳ ಜೊತೆ ಆದ್ರೆ ತುಂಬಾ ಸೇಫ್ ಮತ್ತು ನೆಮ್ಮದಿಯಾಗಿ ಇರಬಹುದು. ಅವಳಿಗೂ ಒಬ್ಬಂಟಿ ಲೈಫ್ ಸಾಕು ಅನ್ಸಿದೆ, ನಂಗೂ ಅಷ್ಟೇ. ಇಬ್ಬರ ಅಗತ್ಯಗಳು ಹೊಂದಾಣಿಕೆ ಆಗುತ್ತೆ ಅಂದ್ರು. ಅದಕ್ಕೆ ನಾನು, ಹಾಗಾದ್ರೆ ನನ್ನ ಅಗತ್ಯಗಳಿಗೆ ಬೆಲೆನೇ ಇಲ್ವಾ? ನಾನು ನಿಮ್ಮ ಮದುವೆ ಆಗೋಕೆ ಖಂಡಿತ ಬಿಡಲ್ಲ ಎಂದೆ. ಮಾವ ಅಂದ್ರು, ಅಯ್ಯೋ, ನನಗೇನು ಈಗ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲಮ್ಮ. ಅವಳಿಗೂ ಊರಲ್ಲಿ ನೆಂಟರ ಮಧ್ಯೆ ಒಳ್ಳೆ ಹೆಸರಿದೆ. ಈ ವಯಸ್ಸಲ್ಲಿ ಮದುವೆ ಆದ್ರೆ ಜನ ನಗ್ತಾರೆ. ಮದುವೆ ನಮ್ಮಿಬ್ಬರ ಉದ್ದೇಶನೇ ಅಲ್ಲ. ಯಾರಿಗೂ ತಿಳಿಯದ ಹಾಗೆ ರಹಸ್ಯವಾಗಿ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ಕೊಂಡು ಲೈಫ್ ಕಳೆಯೋಣ ಅನ್ನೋದು ನಮ್ಮ ಪ್ಲಾನ್. ಇದೊಂಥರ ಮ್ಯೂಚುವಲ್ ಹೆಲ್ಪ್ ಇದ್ದ ಹಾಗೆ. ನಾನು ತಕ್ಷಣ, ಹಾಗಾದ್ರೆ ಆ ರಹಸ್ಯ ಸಹಾಯದ ನಿಧಿ ಇಲ್ಲೂ ವರ್ಕೌಟ್ ಆಗಬೇಕು, ನನಗೂ ಆ ನೆಮ್ಮದಿ ಸಿಗಬೇಕು ಅಂದೆ. ಅದಕ್ಕೆ ಮಾವ, ಹಾಗಾದ್ರೆ ನೀನು ಗೀತಾ ಜೊತೆಗಿನ ನನ್ನ ಕಾಂಟ್ಯಾಕ್ಟ್ ಅನ್ನು ವಿರೋಧಿಸಬಾರದು. ಒಂದು ಕಡೆ ಅದು ನಡೀತಾ ಇರಬೇಕು. ಅವಳು ನಿನ್ನ ತರಹನೇ ಒಬ್ಬ ಹೆಣ್ಣು, ಅವಳಿಗೆ ಗಂಡ ಇಲ್ಲ, ಒಂಟಿಯಾಗಿದ್ದಾಳೆ. ನಿನಗಾದ್ರೆ ಗಂಡ ಇದ್ದಾರೆ ಅನ್ನೋದನ್ನ ನೆನಪಿಟ್ಕೋ. ನೀನೇ ಎಲ್ಲಾ ಕಡೆ ಇರಬೇಕು ಅಂದ್ರೆ ಹೆಂಗೆ ಅಂತ ಕೇಳಿದ್ರು. ಹೀಗೆ ನಮ್ಮಿಬ್ಬರ ನಡುವೆ ದೊಡ್ಡ ವಾದ ವಿವಾದಗಳೇ ನಡೆದ್ವು. ಕೊನೆಗೆ ನನಗೂ ಅನ್ನಿಸ್ತು, ಮಾವ ಹೇಳ್ತಿರೋದು ನ್ಯಾಯವಾಗಿಯೇ ಇದೆ ಅಂತ. ಅವರ ಒಂಟಿ ಜೀವನಕ್ಕೂ ಒಂದು ನೆಮ್ಮದಿ ಸಿಗಲಿ, ಅವರು ಖುಷಿಯಾಗಿರಲಿ ಅಂತ ನಾನೇ ಒಪ್ಕೊಂಡೆ. ಆದ್ರೆ ನನ್ನ ವಿಷಯದಲ್ಲೂ ಅವರು ಅಷ್ಟೇ ಕೇರಿಂಗ್ ಆಗಿರಬೇಕು ಅನ್ನೋ ಷರತ್ತನ್ನು ಹಾಕಿದೆ. ಕೊನೆಗೆ ನಾವಿಬ್ಬರೂ ಒಂದು ಪ್ರಾಕ್ಟಿಕಲ್ ನಿರ್ಧಾರಕ್ಕೆ ಬಂದ್ವಿ. ಗೀತಾ ಅವಳ ಜಾಗದಲ್ಲಿ ಇರಲಿ, ನಾನು ನನ್ನ ಜಾಗದಲ್ಲಿ ಇರ್ತೀನಿ ಅಂತ ಡಿಸೈಡ್ ಮಾಡಿದ್ವಿ. ಯಾರ ಜಾಗದಲ್ಲಿ ಯಾರು ಇರಬೇಕು ಅನ್ನೋ ಸ್ಪೇಸ್ ಕ್ರಿಯೇಟ್ ಆಯ್ತು. ಇದಾದ ಕೆಲವು ದಿನಗಳ ನಂತರ ನನ್ನ ಗಂಡ ಊರಿಗೆ ಬಂದಿದ್ರು. ಅವರು ಬಂದಾಗ ನಾನು ಅವರ ಹತ್ತಿರ ಯಾವುದೇ ಬದಲಾವಣೆ ತೋರಿಸಿಕೊಳ್ಳದೆ ತುಂಬಾ ಪ್ರೀತಿಯಿಂದಲೇ ನಡೆದುಕೊಂಡೆ. ಅವರಿಗೂ ಖುಷಿ ಆಯ್ತು. ಆದ್ರೆ ಗಂಡ 3 ತಿಂಗಳು ಇಲ್ಲೇ ಇದ್ದಾಗ ನನಗೇನೋ ಒಂಥರ ಮಿಸ್ಸಿಂಗ್ ಫೀಲಿಂಗ್ ಕಾಡ್ತಿತ್ತು. ಮಾವ ಪಕ್ಕದ ರೂಮಲ್ಲೇ ಇದ್ದರೂ ಗಂಡನ ಎದುರು ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ರು. ನನಗೆ ಮಾವ ಗೀತಾ ಜೊತೆ ಮತ್ತೆ ಅತಿಯಾಗಿ ಕ್ಲೋಸ್ ಆಗ್ಬಿಡ್ತಾರಾ, ಗಂಡ ಹೋದಮೇಲೆ ನನ್ನನ್ನು ಮರೆತು ಬಿಡ್ತಾರಾ ಅನ್ನೋ ಭಯ ಇತ್ತು. ಗಂಡ ದುಬೈಗೆ ವಾಪಸ್ ಹೋದ ಮೇಲೆ ನನ್ನ ಭಯ ನಿಜ ಆಯ್ತು. ಮಾವ ನನ್ನ ಜೊತೆ ಮಾತಾಡೋದು ಕಡಿಮೆ ಮಾಡಿ ತುಂಬಾ ಇನ್ಆಕ್ಟಿವ್ ಆದ್ರು. ನಾನು ಸುಮ್ಮನಿರದೆ, ಹೀಗೆ ಸೈಲೆಂಟ್ ಆಗಿದ್ರೆ ಆಗಲ್ಲ, ಒಂದು ಕಡೆ ಆಕ್ಟಿವ್ ಆಗಿರೋಕೆ ಸಾಧ್ಯ ಇರೋರು ಇಲ್ಲೂ ಆಕ್ಟಿವ್ ಆಗಿರಬೇಕು ಅಂತ ಅವರ ಹತ್ತಿರ ಹಠ ಮಾಡಿ, ಜಗಳ ಆಡಿ ಮತ್ತೆ ಮೊದಲಿನ ತರಹ ಆಕ್ಟಿವ್ ಆಗುವಂತೆ ಮಾಡಿದೆ. ನಮಗೆ ಇಷ್ಟ ಬಂದಿದ್ದನ್ನು ಪಡ್ಕೋಬೇಕು ಅಂದ್ರೆ ಹಠ ಮಾಡಲೇಬೇಕು ಅಂತ ನನಗೆ ಗೊತ್ತಿತ್ತು.
ಎಲ್ಲವೂ ಸ್ಮೂತ್ ಆಗಿ ಹೋಗ್ತಿದೆ ಅನ್ಕೊಳ್ಳುವಷ್ಟರಲ್ಲಿ ನನ್ನ ಲೆಕ್ಕಾಚಾರ ಉಲ್ಟಾ ಆಯ್ತು. ನನ್ನ ಪೀರಿಯಡ್ಸ್ ಡೇಟ್ಸ್ ಅತ್ತ ಇತ್ತ ಆಗಿ ಮಿಸ್ ಆಗೋಕೆ ಶುರು ಆಯ್ತು. ನನಗೆ ತುಂಬಾ ಭಯ ಮತ್ತು ಅಬದ್ಧವಾಗಿ ಬೀಳ್ತು ಅಂತ ಟೆನ್ಷನ್ ಶುರು ಆಯ್ತು. ಈ ವಿಷಯ ಮಾವನಿಗೆ ಗೊತ್ತಾದಾಗ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ರು. ಏನಮ್ಮ ಇದು? ನಿನಗೆ ಜವಾಬ್ದಾರಿ ಇಲ್ವಾ? ಇಷ್ಟೊಂದು ಕೇರ್ಲೆಸ್ ಆಗಿ ಇರ್ತೀಯಾ? ನೀನು ನನ್ನ ಹತ್ತಿರ ನಡೆದುಕೊಂಡಿದ್ದು ಮಾತಾಡಿದ್ದೆಲ್ಲ ಕೊನೆಗೆ ಇದಕ್ಕೇನಾ? ಇಂಥದ್ದನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಬಾಯಿದ್ರು. ನಾನು ಧೈರ್ಯ ತಂದುಕೊಂಡು ಬೇಜಾರ್ ಮಾಡ್ಕೋಬೇಡಿ ಮಾವ, ಏನೂ ಆಗಲ್ಲ. ನಾನು ದುಬೈನಲ್ಲಿರೋ ಗಂಡನಿಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರೋಕೆ ಹೇಳ್ತೀನಿ. ಅಮ್ಮನಿಗೆ ಸಂಬಂಧಪಟ್ಟ ಏನೋ ಕಾರ್ಯ ಇದೆ ಅಂತ ಹೇಳಿದ್ರೆ ತಕ್ಷಣ ಬರ್ತಾರೆ. ಆಗ ಇದೆಲ್ಲ ಅವರ ಮಗನ ಹೆಸರಲ್ಲೇ ಸೆಟ್ ಆಗುತ್ತೆ, ಯಾರಿಗೂ ಡೌಟ್ ಬರಲ್ಲ ಅಂದೆ. ಆದ್ರೆ ಮಾವ ಒಪ್ಪಲೇ ಇಲ್ಲ. ಬೇಡ ಬೇಡ, ಅವನು ಬರೋ ಮುಂಚೆನೇ ಇದೆಲ್ಲ ಕ್ಲಿಯರ್ ಆಗ್ಬೇಕು, ಇಲ್ಲಾಂದ್ರೆ ದೊಡ್ಡ ರಿಸ್ಕ್ ಅಂತ ತಲೆ ಕೆಡಿಸಿಕೊಂಡ್ರು. ಆಮೇಲೆ ಅವರಿಗೆ ಪರಿಚಯ ಇರೋ ಒಬ್ಬರು ನಂಬಿಕಸ್ಥ ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗಿ ಹೆಂಗೋ ಮ್ಯಾನೇಜ್ ಮಾಡಿ ಎಲ್ಲವನ್ನೂ ಕ್ಲಿಯರ್ ಮಾಡಿದ್ರು. ಆಮೇಲೆ ನಾನು ಗಂಡನನ್ನು ಊರಿಗೆ ಕರೆಸಿಕೊಂಡೆ. ಗಂಡ ಊರಿಗೆ ಬಂದ ಮೇಲೆ ನಾವಿಬ್ಬರು ದೇವಸ್ಥಾನ, ಟ್ರಿಪ್ ಅಂತ ಎಲ್ಲಾ ಕಡೆ ಹೋಗಿ ಬಂದ್ವಿ. ಆದ್ರೆ ನನ್ನ ಮನಸ್ಸು ಮೊದಲಿನ ತರಹ ಗಂಡನ ಹತ್ತಿರ ಇರಲಿಲ್ಲ. ಗಂಡ ಹತ್ತಿರ ಬಂದ್ರೆ ನನಗೆ ಒಂಥರ ಕಿರಿಕಿರಿ, ಒಂಟಿತನ ಕಾಡೋಕೆ ಶುರು ಆಯ್ತು. ನನ್ನ ಈ ಬದಲಾವಣೆ ನೋಡಿ ಗಂಡನಿಗೆ ತುಂಬಾ ಬೇಸರ ಆಯ್ತು. ಯಾಕೆ ಕಾವ್ಯ ಹಿಂಗೆ ಮಾಡ್ತೀಯಾ? ನನ್ನ ಕಂಡ್ರೆ ನಿನಗೆ ಪ್ರೀತಿನೇ ಇಲ್ವಾ ಅಂತ ದಿನಾ ಜಗಳ ಆಡೋಕೆ ಶುರು ಮಾಡಿದ್ರು. ನನಗೆ ಮಾನಸಿಕವಾಗಿ ತುಂಬಾ ಟೆನ್ಷನ್ ಆಗಿ ದಿನಾಲೂ ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಕೂತಿರುತ್ತಿದ್ದೆ. ಮಾವನು ನಮ್ಮ ಜಗಳ ನೋಡಿ ಸುಮ್ಮನೆ ತಲೆ ತಗ್ಗಿಸಿ ನಿಂತಿರುತ್ತಿದ್ರು. ಕೊನೆಗೆ ಗಂಡನೇ ಒಂದು ದಿನ ನನ್ನ ಕೈ ಹಿಡಿದು, ನಿನಗೆ ಏನೋ ಮಾನಸಿಕ ತೊಂದರೆಯಾಗಿದೆ ಅನ್ಸುತ್ತೆ, ನಡೆ ಫ್ಯಾಮಿಲಿ ಕೌನ್ಸಿಲಿಂಗ್ಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಡಾಕ್ಟರ್ ಇಬ್ಬರನ್ನೂ ಪ್ರತ್ಯೇಕವಾಗಿ ಕೂರಿಸಿ ಮಾತನಾಡಿಸಿದ್ರು. ನಾನು ಮಾವನ ವಿಷಯವನ್ನು ಮುಚ್ಚಿಟ್ಟು ನನ್ನ ಒಂಟಿತನ ಮತ್ತು ಗಂಡ ದೂರ ಇರೋದ್ರಿಂದ ಆದ ಡಿಪ್ರೆಷನ್ ಬಗ್ಗೆ ಮಾತ್ರ ಹೇಳಿದೆ. ಈಗ ಗಂಡ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ದುಬೈ ಕೆಲಸ ಬಿಟ್ಟು ಇಲ್ಲೇ ಬೆಂಗಳೂರಲ್ಲೇ ಹೊಸ ಬ್ಯುಸಿನೆಸ್ ಮಾಡೋಕೆ ಡಿಸೈಡ್ ಮಾಡಿದ್ದಾರೆ. ಮಾವ ಕೂಡ ಈಗ ಗೀತಾಳ ಜೊತೆ ಸೇರಿ ಹೋಟೆಲ್ ಬ್ಯುಸಿನೆಸ್ ನೋಡ್ಕೊಳ್ತಾ ಆರಾಮಾಗಿದ್ದಾರೆ. ನಾನು ನನ್ನ ಸಂಸಾರದ ಜವಾಬ್ದಾರಿಯನ್ನ ಅರಿತು ಹಳೆ ತಪ್ಪುಗಳನ್ನೆಲ್ಲ ಮರೆತು ಗಂಡನ ಜೊತೆ ಹೊಸ ಜೀವನ ಶುರು ಮಾಡಿದ್ದೀನಿ.